ಓಂ ಗುರುವೇ ನಮಃ. ಪ್ರಥಮದಲ್ಲಿ ವಿಮಲ ವೀರಶೈವ ಮಹಾಮತ ಸಿದ್ಧಾಂತ ಪ್ರತಿಪಾದಕರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಹಾಗೂ ಬಸವಾದೀಶ್ವರ ಶರಣರನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಎನ್ನ ಆರಾಧ್ಯ ಗುರುವರಿಯ ಸುಕ್ಷೇತ್ರದ ಹಿಡದಹಳ್ಳಿಯ ವಿವೇಕ ಶ್ರೀ ಗುರು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಕರ್ತೃದಿಗಿರುವ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯರ 51ನೇ ವರ್ಷದ ಪಟ್ಟಾಧಿಕಾರದ ವರ್ಧಂತಿ ಮಹೋತ್ಸವ, ಪ್ರತಿ ವರ್ಷದ ಶ್ರೀ ಮರುಳಸಿದ್ದೇಶ್ವರ ರಥೋತ್ಸವ ಮತ್ತು ಈ ಜಾತ್ರಾ ಮಹೋತ್ಸವದ ಧರ್ಮ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಅನುಗ್ರಹಿಸಿರುವ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾರ್ವಜನಿಕ ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಅಡಿದಾವರಿಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಅದೇ ರೀತಿ ನಿನ್ನೆಯ ದಿವಸವೇ ಈ ಕ್ಷೇತ್ರಕ್ಕೆ ತಮ್ಮ ಅಮೃತ ಪಾದವನ್ನು ಅರ್ಪಣೆಯನ್ನು ಮಾಡಿ ಈ ನೆಲವನ್ನು ಮತ್ತಷ್ಟು ಪಾವನ ಪುನೀತಗೊಳಿಸಿದಂತಹ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 ಸಾರ್ವಜನಿಕ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಭಗವತ್ಪಾದರ ಅಡಿದಾವರಲ್ಲಿ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ದಿಂಡದಳ್ಳಿಯ ಶತಧರ್ಮ ಪಶುಪತಿ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳನ್ನೇ ಮೊದಲುಗೊಂಡು ಬೆಳಗಿ, ತಿಪ್ಪಾಯಿಕೊಪ್ಪ, ತುಗರ್ಸಿ ಮತ್ತಿತರ ಎಲ್ಲ ಹರಗುರು ಚರಮೂರ್ತಿಗಳ ದೇವಿ ಚರಮೇಶ್ವರನೆಂದು ವೇದಿಕೆ ಮೇಲಿರುವಂತಹ ಗಣ್ಯರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಸಮಸ್ತ ಸದ್ಧರ್ಮಾಭಿಮಾನಿಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ನೀವೆಲ್ಲರ ಅಂತರಾತ್ಮದಲ್ಲಿ ಅಡಿಗಳ ಚೈತನ್ಯ ಶಕ್ತಿಗೆ ಶರಣಾರ್ಥಿ. श्रीमद् जगद्गुरु पंचाचार्य महाराज की, श्रीमद् जगद्गुरु रेणुकाचार्य महाराज की, श्रीमद् जगद्गुरु सिद्धलिंग राजदेशी केंद्र शिवाचार्य महाराज की, श्रीमद् जगद्गुरु डॉक्टर चंद्रशेखर शिवाचार्य महाराज की, श्री कर्तृ शिवानंद शिवाचार्य महास्वामी जी की. ದಯಮಾಡಿ ಅಲ್ಲಿ ಗದ್ದಲ ಮಾಡೋದು ಸ್ವಲ್ಪ ಗದ್ದಲ ನಿಲ್ಲಿಸ್ರಿ. ಸಮಾರಂಭ ಆರಂಭ ಆಗಿದೆ. ಈಗಾಗಲೇ ಕನ್ನಡ ಸಾಹಿತ್ಯದೊಳಗೆ ಒಂದು ಮಾತಿದೆ, ಪಾಲುಂಡ ಮೇಲೆ ಮೇಲುಂಬರೆ ಅಂತ. ಪಾಲುಂಡ ಮೇಲೆ ಮೇಲುಂಬರೆ ಅಂತ ಅಂದರೆ ಹೊಟ್ಟೆ ತುಂಬ ಹಾಲು ಕುಡಿದ ಮೇಲೆ ಮತ್ತೆ ಊಟ ಮಾಡು ಅಂದರೆ ಹೇಗೆ ಊಟ ಮಾಡೋಕ್ಕೆ ಸಾಧ್ಯ? ಪಶುಪತಿ ಶಿವಾಚಾರ್ಯ ಸ್ವಾಮಿಗಳು ಈಗಾಗಲೇ ಮಠದ ಕರ್ತೃ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ನಡೆದು ಬಂದಂಥ ಹಾದಿಯನ್ನು ಸವಿಸ್ತಾರವಾಗಿ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಆ ರೀತಿ ಕಂಠಪೂರ್ತಿ ಹಾಲು ಕುಡಿದ ಮೇಲೆ ಮತ್ತೆ ಹೇಳೋದಕ್ಕೆ ಏನೂ ಉಳಿದಿಲ್ಲ. ಆದರೂ ಕೂಡ ಸಭಾ ಶಿಷ್ಟಾಚಾರದ ಪ್ರಕಾರ ಪರಮಪೂಜ್ಯರ ಆದೇಶದ ಮೇರೆಗೆ 4 ತೊದಲು ನುಡಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮೈಲಾರದ ಶರಣರು ಒಂದು ಮಾತು ಹೇಳ್ತಾರೆ, ಹಲವು ಮಾತೇನು ನೀ ನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳಿ. ಈ ಮಾತಿನ, ಈ ವಚನದ ಒಂದು ಅಕ್ಷರವೂ ಕೂಡ ಅದೆಲ್ಲಾದರೂ ಸಾಕಾರಗೊಂಡಿದ್ರೆ ಅದು ಈ ದಿಂಡದಳ್ಳಿಯ ಪುಣ್ಯಕ್ಷೇತ್ರ, ಧರ್ಮಕ್ಷೇತ್ರ ಅನ್ನೋದನ್ನು ನೀವು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಯಲುಸೀಮೆಯ ಭೀಕರವಾದ ಈ ನಾಡಿನಲ್ಲಿ ಏನು ಪಾದವನ್ನು ಹಾಕಿದ್ರಲ್ಲ ಶಿವಾನಂದ ಸ್ವಾಮಿಗಳು, ಅವರು ಪಾದವನ್ನು ಹಾಕಿದಂಥ ಈ ನೆಲವೇ ಸುಕ್ಷೇತ್ರ ಆಗಿ ಹೋಗಿದೆ. ಆ ಜಲವೇ ಪಾವನ ತೀರ್ಥ ಆಗಿದೆ. ಸುಲಭ ಶ್ರೀ ಗುರುವೇ ಕೃಪೆಯಾಗು. ಸುಲಭವಾಗಿ ಕೃಪೆ ಆಗ್ತಿದ್ರು ಅವರು. ಆಡಂಬರ, ಬೂಟಾಟಿಕೆ ಇತ್ಯಾದಿ ಯಾವುದು ಬೇಡ. ಯಾಕಂದರೆ ನಮಗಿಂತ 3-4 ಪಟ್ಟು ಹಿರಿಯರು ಹತ್ತಿರದಿಂದ ಬಲ್ಲಂಥವ್ರು ನೀವಿದ್ದೀವಿ. ನಾವೆಲ್ಲ ಭಾಳ ಕಡಿಮೆ ಅವಧಿಯನ್ನು ಅವ್ರು ನೋಡಿದವರು. ಆ ಕಡಿಮೆ ಅವಧಿಯಲ್ಲಿ ನೋಡಿ ಅವರ ಕೃಪಾಶೀರ್ವಾದಕ್ಕೆ ಪಾತ್ರವಾದ ಕಾರಣಕ್ಕೇ ಈಗಾಗಲೇ ದಿಂಡದಳ್ಳಿ ಸ್ವಾಮಿಗಳು ಹೇಳಿದ ಹಾಗೆ ನಾಡಿನ ಉದ್ದಗಲಕ್ಕೆ ಈ ಥರದ ನುಡಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತಂದರೆ ಅದು ದಿಂಡದಳ್ಳಿಯ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಕೃಪಾ ಕಾರುಣ್ಯ. ಯಾಕೆ ಈ ಮಾತನ್ನು ಇಲ್ಲಿ ನೆನಪಿಸ್ತಿದ್ದೀನಿ ಅಂದರೆ, ಈ 1 ತಿಂಗಳ ಹಿಂದೆ ಕಾಶಿಪೀಠದಿಂದ ಕೊಡಮಾಡುವಂಥ ಶಿವಕಮಲ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಬೆಂಗಳೂರಿನಲ್ಲಿ ಆಯಿತು. ಆ ಸಮಾರಂಭದಲ್ಲಿ ಇದನ್ನು ನೆನಪಿಸ್ಕೊಂಡೆ. ನಾನು ನೆನಪಿಸ್ಕೊಳ್ಳೋದು ನನ್ನ ಭಕ್ತಿ, ನನ್ನ ಶ್ರದ್ಧೆ, ನೆನಪಿಸ್ಕೊಳ್ಳಲೇಬೇಕು. ಆದರೆ ನಾನು ಎಷ್ಟು ನೆನಪಿಸ್ಕೊತಿಲ್ಲ ಅಷ್ಟೇ ಮತ್ತೊಬ್ಬರು ನೆನಪಿಸ್ಕೊಳ್ಳೋರು ಅಂದರೆ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು. ಬೆಂಗಳೂರಿನ ಸಭೆಯೊಳಗೆ ಮೊನ್ನೆ ಅಷ್ಟೇ 17ನೇ ತಾರೀಕು ಒಂದು ಸಭೆ ಇತ್ತು. ಅವಾಗ ಹೇಳ್ತಿದ್ರು, ಲಿಂಗನಿಷ್ಠೆ
ಅನ್ನುವಂಥ ವಿಚಾರ ಏನಾದರೂ ಬಂತಂದರೆ ಅವ್ರು ಮೊಟ್ಟ ಮೊದಲು ತೆಗೆಯೋದೇ ದಿಂಡದಳ್ಳಿಯ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು. ನಿನ್ನೆ ಆಶೀರ್ವಚನದಲ್ಲಿ ಅವ್ರು ಅಪ್ಪಣೆ ಕೊಡ್ತಿದ್ರು, ನಾನು ಲೈವಲ್ಲಿ ನೋಡ್ತಿದ್ದೆ. ತಮಿಳುನಾಡಿನಲ್ಲಿ ಧರ್ಮದವರ ಮಾಡೋ ಕಾಲಕ್ಕೆ ಈ ಲಿಂಗ ನಿಷ್ಠೆಯನ್ನು, ಲಿಂಗ ದೀಕ್ಷೆಯನ್ನು ಕೊಡೋ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದು. ಬೆಂಗಳೂರಿನ 17ನೇ ತಾರೀಕಿನ ಆ ಕಾರ್ಯಕ್ರಮದಲ್ಲಿ ಹೇಳ್ತಿದ್ರು, ನಾವು ರಿಪ್ಪನ್ಪೇಟೆ ನಮ್ಮ ಸಹೋದರಿ ವೀರಭದ್ರಪ್ಪನವ್ರ ಮನೆಗೆ ಈಗ ಒಂದು ತಿಂಗಳಿಂದ ಸನ್ನಿಧಿಯವ್ರ ಪಾದ ಪೂಜೆ ಆಯಿತು. ಅದಾದಮೇಲೆ ನಮ್ಮ ಸಂಬಂಧಿಕರಾದ ಪಕ್ಕದಲ್ಲಿ ನೆವಟೂರು ಅಂತ ಹೇಳಿ ಅಲ್ಲಿ ದೇವೇಂದ್ರಪ್ಪ ಅಂತ ಅವ್ರ ಮನೆಗೆ ಹೋಗಿದ್ರು ಸನ್ನಿಧಿಯವರು. ಅದನ್ನು ಬೆಂಗಳೂರು ಕಾರ್ಯಕ್ರಮದಲ್ಲಿ ಹೇಳ್ತಿದ್ರು, ನಮ್ಮ ಅಜ್ಜ ಲಿಂಗ ಹಾಕಿಲ್ಲ ನಮಗೆ ಬಡದೇ ಬಿಡ್ತಿದ್ದ ಅಂತ ಹೇಳ್ತಿದ್ರು ಕಣೋ ನಿಮ್ಮ ಊರಿನ ಹಳ್ಳಿಯವರು ಅಂತ ಹೇಳ್ತಿದ್ರು. ಜವಾರಿ ಭಾಷೆ ಬಡಿಯೋದು ಹೊಡೆಯೋದು, ನಮ್ಮನ್ನು ಹೆತ್ತಂತ ನಮ್ಮ ತಾಯಿಯೂ ಕೂಡ ಬಡಿತಾರೆ. ಬಡಿದ್ರೂ ಕೂಡ ಆ ಬಡಿಯೋದ್ರ ಹಿಂದೆ ಏನಿರ್ತೈತಿ ಅಂತಂದರೆ ಮಕ್ಕಳು ಒಳ್ಳೆಯದಾಗಲಿ ಅನ್ನುವಂತಹ ಒಂದು ಸದುದ್ದೇಶ ಇರ್ತೈತಲ್ಲ. ಆ ಕಾರಣಕ್ಕೆ ದಿಂಡದಳ್ಳಿಯ ಸ್ವಾಮಿಗಳು ಮಾತೃ ಸ್ವರೂಪದಲ್ಲಿ ಈ ನಾಡಿನಲ್ಲಿ ಏನು ಹಾಕಿದಾರಲ್ಲ ಸಂಸ್ಕಾರ, ಆ ಸಂಸ್ಕಾರವೇ ಇವತ್ತಿಷ್ಟು ಬೃಹದಾಕಾರವಾಗಿ ಬೆಳಲಿಕ್ಕೆ ಕಾರಣ ಆಗಿದೆ. ಈಗ ದಿಂಡದಳ್ಳಿ ಮಠ ಬಹಳ ದೊಡ್ಡದಾಗಿ ಬೆಳೆದಿದೆ. ಮಠದ ಕಟ್ಟಡಗಳು, ವ್ಯವಸ್ಥೆಗಳು ಎಲ್ಲವೂ ಇದೆ. ಆದರೆ ಇದು ಯಾವುದೂ ಕೂಡ ಮುಖ್ಯ ಆಗಿರಲಿಲ್ಲ ಅವರಿಗೆ. ಮಠವನ್ನು ಕಟ್ಟುವುದು ಸ್ವಾಮಿಯ ಕೆಲಸ ಅಲ್ಲ, ಸಮಾಜವನ್ನು ಕಟ್ಟುವುದು ಸ್ವಾಮಿಯ ಕೆಲಸ ಅನ್ನುವಂಥದ್ದನ್ನು ಮೊಟ್ಟ ಮೊದಲಿಗೆ ತೋರಿಸಿದವರು ದಿಂಡದಳ್ಳಿಯ ಲಿಂಗೈಕ್ಯ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು. ಮಠ ಇವತ್ತಿರ್ತೈತೆ ಹೋಗ್ತೈತಿ, ಏನು ಆ ಕಟ್ಟಡಗಳಿಗೆ ಯಾವ ಶಾಶ್ವತ ಅಲ್ಲ. ಆದರೆ ನಿಮಗೆ ಕೊಟ್ಟಂತಹ ಸಂಸ್ಕಾರ ಏನಿದೆಯಲ್ಲ, ಆ ಸಂಸ್ಕಾರ ತಲಾಂತರವಾಗಿ ನಡ್ಕೊಂಡು ಹೋಗುತ್ತಲ್ಲ. ಈ ಸಂಸ್ಕಾರಕ್ಕಾಗಿ ತಮ್ಮ ಜೀವಮಾನವನ್ನು ಸರಿಸಿದಂಥ ಅತ್ಯದ್ಭುತವಾದಂಥ ಶಿವಾಚಾರ್ಯ ಅಂದರೆ ಅದು ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು. ಅತ್ಯಂತ ಒಂದು ಸತ್ಯವನ್ನು ಹೇಳ್ತಿದ್ರು, ನೀವೆಲ್ಲ ಕೇಳಿದಿರಿ. ಲೇ ಗೌಡಪ್ಪ, ಇದು ನನ್ನ ಬಾಡಿಗೆ ಮನೆ ಕಣೋ. ಈ ಬಾಡಿಗೆ ಮನೆಗಿದ್ದಾಗ ನನಗೆ ಗೊತ್ತಾಗಲ್ಲ, ನನ್ನ ಸ್ವಂತ ಮನೆಗೆ ಹೋದ್ಮೇಲೆ ನನ್ನ ಶಕ್ತಿ ಗೊತ್ತಾಗುತ್ತೆ ಅಂತ ಹೇಳ್ತಿದ್ರು. ಇವತ್ತೇನು ಈ ಕಾಣ್ತಿದ್ದೀವಲ್ಲ ಈ ಆಡಂಬರಗಳನ್ನು, ಈ ಎಲ್ಲ ವೈಭವವನ್ನು ನಿನ್ನೆ ಕಾಶಿ ಜಗದ್ಗುರುಗಳ ಆಶೀರ್ವಚನದಲ್ಲಿ ಹೇಳಿದರು. ಅವರು ಭೌತಿಕವಾಗಿ ನಮ್ಮ ಜೊತೆಗಿಲ್ಲ. ಶಿವಾನಂದ ಶಿವಾಚಾರ್ಯರು ಭೌತಿಕವಾಗಿ ದೈಹಿಕವಾಗಿ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇಲ್ಲ. ಆದರೆ ಅವರು ಮಾಡಿದಂತಹ ತಪಸ್ಸಿನ ಶಕ್ತಿ ಏನಿದೆಯಲ್ಲ, ಆ ಶಕ್ತಿ ಇಂದಿಗೂ ಕೂಡ ಈ ಕ್ಷೇತ್ರದಲ್ಲಿ ಜಾಗೃತವಾಗಿದೆ ಅನ್ನೋದಕ್ಕೆ ಸಾಕ್ಷಿನೇ ಇವತ್ತು ಈ ಕ್ಷೇತ್ರ ಈ ರೀತಿಯಾಗಿ ಬೆಳೆದಿರೋದು. ಒಂದು ಮಠ ಬೆಳೀಲಿಕ್ಕೆ ಎರಡು ಬಹಳ ಮುಖ್ಯವಾಗಿ ಬೇಕು. ಒಂದು ಆ ಮಠದ ಕರ್ತೃತ್ವ ಶಕ್ತಿ, ಮತ್ತೊಂದು ಆ ಮಠಕ್ಕೆ ಬಂದಂಥ ಸ್ವಾಮಿಯಲ್ಲಿರುವಂತಹ ಕ್ರಿಯಾಶಕ್ತಿ. ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳ ಕರ್ತೃತ್ವ ಶಕ್ತಿ, ಪಶುಪತಿ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಸದ್ದಿಲ್ಲದೆ ಮಾಡುವಂತಹ ಕ್ರಿಯಾಶಕ್ತಿ ಇದೆಯಲ್ಲ, ಇವೆರಡರ ಸಮ್ಮಿಲನವೇ ಇವತ್ತು ದಿಂಡದಳ್ಳಿಯ ಮಠ ಇಷ್ಟು ದೇದೀಪ್ಯಮಾನವಾಗಿ ಬೆಳಗ್ತಾ ಇದೆ ಅನ್ನುವಂಥದ್ದನ್ನು ನಾನಾದರೂ ಕೂಡ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಕರ್ತವ್ಯ ನಿಷ್ಠೆ, ಈಗ ಸ್ವಾಮಿಗಳು ಮಾತಾಡೋಕೆ ಹೇಳಿದರು, ಕೊಟ್ಟೋರು, ಕೊಡದೋರು, ಉಂಡೋರು, ಬಿಟ್ಟೋರು, ಬರೋರು, ಹೋಗೋರು ಎಲ್ಲರಿಗೂ ಅಜ್ಜನ ಆಶೀರ್ವಾದ ಆಗಲಿ ಅಂತ ಹೇಳಿದರು. ಸತ್ಯ. ಇಲ್ಲಿ ಯಾವ ಪಟ್ಟಿ ಬರೆಯೋ ಕಾರ್ಯಕ್ರಮ ದಿಂಡದಳ್ಳಿ ಮಠದಲ್ಲಿ ಇಲ್ಲ. ನೀವು ಎಷ್ಟು ಕೊಟ್ಟರು ನಿಮ್ಮ ಹೆಸರೇನು ಹಾಕೋದಿಲ್ಲ. ಈಶವಾಸ ಜಗದಲ್ಲಿರುತ್ತಿರಲು, ಈಶ ಸರ್ವ ನೇಮಕನಾಗಿರಲು, ಈಶ ಪ್ರಸಾದ ಸರ್ವ ಜೀವಿಗಳಿಗೆ ಆಧಾರವಿರಲು, ಈಶನಲ್ಲದೆ ಬೇರೊಬ್ಬ ದಾನಿ ಇದ್ದರೆ ಅವನೊಬ್ಬ ಶ್ವಾನ ನೋಡ ರೇವಣ ಸಿದ್ದೇಶ್ವರ ಅನ್ನುವಂಥ ಅದ್ಭುತವಾದ ಮಾತನ್ನು ಕಲ್ಲಿನಲ್ಲಿ ಕೆತ್ತಿ ಹಾಕಿದ್ದಾರೆ. ಎಲ್ಲವೂ ಕೂಡ ಭಗವಂತ ಕೊಟ್ಟಿದ್ದು. ಅದರಲ್ಲಿ ನಾವು ಕೊಡುವಂಥ ಹೆಚ್ಚುಗಾರಿಕೆ ಏನಿದೆ, ಇಲ್ಲಿ ಪಟ್ಟಿ ಯಾರೂ ಬರೆಯೋದಿಲ್ಲ. ಆದರೂ ಒಬ್ಬ ಪಟ್ಟಿ ಬರೆಯುವಂತಹ ಮಹಾನ್ ಶಕ್ತಿ ಆ ಗದ್ದಿಗೆ ಒಳಗೆ ಕೂತಿದೆ. ಎಲ್ಲರ ಪಟ್ಟಿನೂ ಅವ್ರು ಬರಿತಾ ಇದ್ದಾರಲ್ಲಿ. ಪ್ರತಿಯೊಬ್ಬರ ಭಕ್ತಿ ಪಂಥದ ಪಟ್ಟಿಯನ್ನು ಚಾಚೂ ಚಪ್ಪದೆ ಬರೆದು ನಿಮ್ಮ ಭಕ್ತಿಗೆ ಒಂದೇ ಒಂದು ಬಿಡಿಗಾಸನ್ನು ಕೂಡ ಬಾಕಿ ಉಳಿಸ್ಕೊಳ್ಳದಿದ್ದ ಹಾಗೆ ವಾಪಸ್ ನಿಮಗೆ ಕೊಡುವಂಥ ಪಟ್ಟಿಯಲ್ಲಿ ಕೂತ್ಕೊಂಡು ಶಿವಾನಂದ ಶಿವಾಚಾರ್ಯ ಬರಿತಾ ಇದ್ದಾರೆ. ಹಾಗಾಗಿ ಈ ಪ್ರಾಪಂಚಿಕ ಪಟ್ಟಿ ಏನಿದೆ, ಈ ಪಟ್ಟಿಯ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬೇಡ್ರಿ. ನಿಮ್ಮ ಭಕ್ತಿ ಬಗ್ಗೆ ಚಿಂತೆ ಮಾಡಿರಿ. ನಿಮ್ಮ ಪಟ್ಟಿನ ಅಜ್ಜ ಬರ್ಕೊಂಡ ಮೇಲೆ ಮುಗೀತು. ಯಾವುದೇ ಕಾರಣಕ್ಕೂ ನಿಮಗೆ ನಷ್ಟ ಇಲ್ಲ, ನಿಮಗೆ ಬಾಕಿನೂ ಇಲ್ಲ. ಎಲ್ಲ ಕಡೆ ಬಾಕಿ ಐತಿ. ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ ಅಂತ ಯಾರಿಗಾರು ಕೊಟ್ಟರೆ ಅಜ್ಜನ ಪಟ್ಟಿಲಿ ಬಾಕಿ ಇಲ್ಲ. ನಿಮ್ಮ ಭಕ್ತಿಗೆ ತಕ್ಕನಾದಂತಹ ಫಲ ವಾಪಸ್ ನಿಮಗೆ ಸಿಕ್ಕೇ ಸಿಗತ್ತೆ. ಸಿದ್ಧಾಂತ ಶಿಖಾಮಣಿ ಒಳಗೆ ಜಗದ್ಗುರು ರೇಣುಕ ಭಗವತ್ಪಾದರು ಒಂದು ಮಾತನ್ನು ಅಪ್ಪಣೆ ಕೊಡ್ತಾರೆ. ಅಪ್ರತ್ಯಕ್ಷೋ ಮಹಾದೇವ ಸರ್ವೇಶಾಂ ಆತ್ಮಮಾಯ ಪ್ರತ್ಯಕ್ಷೋ ಗುರುರೂಪೇಣ ವರ್ತತೆ ಭಕ್ತಿ ಸಿದ್ಧಯೇ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಬಹುಶಃ ಈಗೊಂದು ನಾವೀಗ ಅಜ್ಜನ್ನ ಕಳ್ಕೊಂಡೇ 25-26 ವರ್ಷ 23 ವರ್ಷ ಆಗೋಗಿದೆ. ಅಂದರೆ ಒಂದು 25-30 ವರ್ಷದ ಹಿಂದೆ ಇಷ್ಟೆಲ್ಲ ವ್ಯವಸ್ಥೆಗಳಿರಲಿಲ್ಲ. ಜ್ಞಾನ ಸಂಪಾದನೆಗೂ ವ್ಯವಸ್ಥೆ ಕಡಿಮೆ ಇತ್ತು.
ಮತ್ತು ಜಗದ್ಗುರುಗಳು ಮೇಲಿಂದ ಮೇಲೆ ನಮಗೆ ಸಿಗುವಂಥದ್ದು ಕೂಡ ಅಷ್ಟು ದುರ್ಲಭವಾಗಿತ್ತು. ಇಂಥ ಕಾಲಘಟ್ಟದೊಳಗೆ ನಮಗೆ ಅವಾಗ ಜ್ಞಾನ ಇಲ್ಲದ ಕಾಲಘಟ್ಟದೊಳಗೆ ಇಂಥದ್ದೊಂದು ಶ್ಲೋಕಕ್ಕೆ ಅರ್ಥ ನಾವು ಕಂಡುಕೊಂಡಿದ್ದು ಎಲ್ಲಿ ಅಂದರೆ ಅದು ದಿಂಡದಳ್ಳಿಯ ಮಠದಲ್ಲಿ. ಆ ಶ್ಲೋಕದ ಅರ್ಥ ಇಷ್ಟೇ: ಅಪ್ರತ್ಯಕ್ಷೋ ಮಹಾದೇವ ಸರ್ವೇಷಾಂ ಆತ್ಮಮಾಯ ಪ್ರತ್ಯಕ್ಷೋ ಗುರುರೂಪೇಣ ವರ್ತತೆ ಭಕ್ತಿ ಸಿದ್ಧಿ ಅಂತ. ಪ್ರಪಂಚ ಇದು ಮಾಯೆಯಿಂದ ಆವೃತ್ತವಾಗಿರುವಂಥದ್ದು. ಭಗವಂತ ಲಿಂಗ ಮಧ್ಯೆ ಜಗತ್ ಸರ್ವಮಂತಿ, ಇಡೀ ಭಗವಂತನ ಒಳಗೆ ನಾವೆಲ್ಲರೂ ಇದ್ದೀವಿ. ಹಾಗಾಗಿ ನಮಗೆ ಭಗವಂತ ನೇರವಾಗಿ ಕಾಣೋದಿಲ್ಲ. ಆದರೆ ನಾವು ಮಾಡುವಂತಹ ಭಕ್ತಿ, ಆ ಭಕ್ತಿ ಸಿದ್ಧಿಗೆ ನಮ್ಮ ಆ ಸಾಕಾರ ರೂಪವಾಗಿ ನಾವು ಎಲ್ಲಿ ನೋಡಬೇಕು ಭಗವಂತನ ಅಂದರೆ ಅದು ಈ ಗುರುಗಳ ರೂಪದಲ್ಲಿ, ಜಗದ್ಗುರುಗಳ ರೂಪದಲ್ಲಿ ನಾವು ಆ ಭಗವಂತನನ್ನು ಕಾಣಬೇಕು, ಶಿವನನ್ನು ಕಾಣಬೇಕು. ಇದು ವೀರಶೈವ ಸಿದ್ಧಾಂತ. ಈ ಸಿದ್ಧಾಂತವನ್ನು 100ಕ್ಕೆ 100 ಅಳವಡಿಸಿಕೊಳ್ಳೋದಷ್ಟೇ ಅಲ್ಲ, ಭಕ್ತರಲ್ಲಿ ಆಚರಣೆಗೆ ತಂದು ತಾವು ಸಾಕ್ಷಾತ್ ಶಿವನ ಪ್ರತಿರೂಪದಾಗಿ ಈ ಧರೆಯ ಮೇಲೆ ನಡೆದಾಡುವಂಥವರು ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು. ಆ ಕಾರಣಕ್ಕಾಗಿಯೇ ಈಗೆಲ್ಲ ಏನಾಗಿದೆ ಗೊತ್ತಾ, ಧರ್ಮದ ವಿಚಾರ ಬಂದಾಗ ನಮಗೆಲ್ಲ ಸ್ವಲ್ಪ ನಾಚಿಕೆ ಬರೋದು. ಎಲ್ಲರೂ ಮಠಕ್ಕೆ ಹೋಗ್ತಾರೆ, ನಾವು ಹೋಗೋದು ಏನು ಪ್ರೆಸ್ಟೀಜು, ಎಲ್ಲ ಜಗದ್ಗುರು ಪಂಚಾಚಾರ ಮಹಾರಾಜ್ಗೆ ಜೈ ಅಂತಾರಪ್ಪ. ಜೈ ಅನ್ನೋದಕ್ಕೂ ಪ್ರೆಸ್ಟೀಜ್, ಸುಮ್ಮನೆ ಕೂತ್ಕೊಳ್ಳೋದು, ಇವೆಲ್ಲ ಇದಾವೆ. ನಾಚಿಕೆ ಇಲ್ಲದ ಭಕ್ತಿ ವಿಚಾರದಲ್ಲಿ, ಭಕ್ತಿ ವಿಷಯದಲ್ಲಿ ನಾಚಿಕೆ ಇಲ್ಲದಿರ್ತಕ್ಕಂಥ ಭಕ್ತರು ಯಾರು ಅಂತಂದ್ರೆ ಅದು ದಿಂಡದಳ್ಳಿ ಮಠದ ಭಕ್ತರೆ. ಅವ್ರು ಬಾಯಿ ಹಿಡಿದು ಹೊಲಿದ್ರು ಕೂಡ, ಬಾಯಿ ಹಿಡಿದು ಹೊಲಿದ್ರು ಓಂ ಗುರುವೇ ನಮಃ ಬಿಡಲ್ಲ. ಮಹಾಸನಿಗೆ ನಿನ್ನೆ ಅರ್ಪಣೆ ಮಾಡ್ತಿದ್ರು, ಏನ್ರಿ ಸ್ವಾಮಿಗಳೇ ನಿಮ್ಮದೇ ಜೈಕಾರ ಆಗ್ತದೆ ಬರೀ, ಮತ್ತೇನು ನಾವು ಬಂದಾಗ ಸ್ವಲ್ಪ ಜಗದ್ಗುರುವೇ ನಮಃ ಅನ್ರಿ ಅಂತಂದರು. ಅದರ ಅರ್ಥ ಕೊನೆಗೆ ಅದನ್ನು ಹೇಳಿದ್ರು, ಅದರಲ್ಲಿ ಏನು ಎರಡಕ್ಕೂ ಪರಕ್ಕಿಲ್ಲ ಅಂತ. ಅದು ರಕ್ತದಲ್ಲಿ ಬೆರೆತಿದೆ ನಮಗೆ ಓಂ ಗುರುವೇ ನಮಃ ಅನ್ನೋದು. ಆ ರಕ್ತದಲ್ಲಿ ಬೆರೆತಿರೋದ್ರಿಂದ ಅದು ಮೊದಲ ಶಬ್ದ ಆಗಿ ಅದೇ ಬರುತ್ತೆ. ಆದರೆ ನಾವು ಆ ಗುರುವಿಗೆ ನಮಸ್ಕಾರವನ್ನು ಸಲ್ಲಿಸಿದ್ರು, ನಾವು ಆ ಗುರುವಿಗೆ ನಮ್ಮ ಭಕ್ತಿಯನ್ನು ಸಮರ್ಪಿಸಿದ್ರು, ಅದೆಲ್ಲವೂ ಕೂಡ ಜಗದ್ಗುರುಗಳ ಪಾದಕ್ಕೆ ಸಮರ್ಪಣೆ ಆಗತ್ತೆ. ಯಾಕಂದರೆ ನಮ್ಮ ಅಜ್ಜ ಆರಾಧಿಸಿದ್ದು ಜಗದ್ಗುರು ಪಂಚಪೀಠಗಳನ್ನು. ಪಂಚಪೀಠಗಳು ಅಂದರೆ ಪಂಚ ಪ್ರಾಣದಂತೆ ಪೂಜಿಸಿದಂಥವರು. ಪಂಚಪೀಠಗಳನ್ನು ತಮ್ಮ ತಮ್ಮ ಜೀವನದ ಉಸಿರಿನಂತೆ ಬದುಕಿದವರು ಪರಮ ಪೂಜ್ಯ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು. ಪಂಚಪೀಠಗಳಿಗೆ ಬಹಳ ವಿಶೇಷವಾದ ಘನತೆ ಇದೆ. ಸಮಯ ಇಲ್ಲ ಇದು ನನಗೆ ಹೇಳಲಿಕ್ಕೆ. ಒಂದು ಮಾತು ಮಾತ್ರ ಹೇಳ್ತೀನಿ. ಇಲ್ಲಿ ಇವತ್ತು ಸಾಮೂಹಿಕ ವಿವಾಹ ಆಗಿದೆ. ಎಲ್ಲ ನವದಂಪತಿಗಳು ಜಗದ್ಗುರುಗಳ ಆಶೀರ್ವಾದಕ್ಕೆ ಕೂತಿದ್ದಾರೆ. ಬಹುಶಃ ಆ ಪಂಚಪೀಠದ ಪರಮ ಆಶೀರ್ವಾದದ ಫಲವೇ ನಿಮಗೆ ಬಂದಂಥ ಮುತ್ತೈದೆ ಭಾಗ್ಯ. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ತಾವು ಕೈಯಲ್ಲಿ ತೊಟ್ಟಿರುವಂತಹ ಹಸಿರು ಬಳೆ ಅದು ಪ್ರಥಮ ಪೀಠ ರಂಭಾಪುರಿ ಪೀಠದ ಹಸಿರು ಧ್ವಜದ ಸಂಕೇತವೇ ನೀವು ಧರಿಸಿರುವಂತಹ ಹಸಿರು ಬಳೆ. ನಿಮ್ಮ ಹಣೆಯಲ್ಲಿರುವಂಥ ಕುಂಕುಮ ಯಾವ ಸಂಪತ್ತಿನ ಪೀಠ ಉಜ್ಜಯಿನಿ ಪರಮ ಜಗದ್ಗುರುಗಳಲ್ಲಿ ಏನು ಮುಹೂರ್ತ ಮಾಡಿದಾರಲ್ಲ, ಆ ಜಗದ್ಗುರುಗಳು ಹಿಡಿದಿರುವಂತಹ ಕೆಂಪು ಧ್ವಜದ ಪ್ರತೀಕವೇ ತಾವು ಧರಿಸಿರುವಂತಹ ಕುಂಕುಮ. ಮೇಲಾಗಿ ತಾವು ಕೊರಳಲ್ಲಿ ಕಟ್ಟಿರುವಂತಹ ನೀಲಿ ಮಿಶ್ರಿತ ಕರಿಮಣಿ ಏನಿದೆಯಲ್ಲ, ಆ ಕರಿಮಣಿ ಕೇದಾರ ಪೀಠದ ನೀಲಿ ಧ್ವಜದ ಸಂಕೇತ. ತಾವು ಕಾಲಲ್ಲಿ ಹಾಕಿದಂತಹ ಕಾಲುಂಗರ ಅದು ಶ್ರೀಶೈಲ ಪೀಠ ಹಿಡಿದಿರುವಂತಹ ಬಿಳಿ ಧ್ವಜದ ಸಂಕೇತ ಅದು. ಕೊನೆಯದಾಗಿ ತಮ್ಮ ಕೊರಳಿಗೆ ಇವತ್ತು ಧಾರಣೆ ಮಾಡಿದಂತಹ ಸ್ವರ್ಣದ ಆ ತಾಳಿ ಏನಿದೆ, ಆ ಬಂಗಾರದ ತಾಳಿ ಏನಿದೆಯಲ್ಲ, ಹಳದಿಯ ತಾಳಿ, ಅದು ಕಾಶಿ ಪೀಠದ ಹಳದಿ ಧ್ವಜದ ಸಂಕೇತ. ಆ ಕಾರಣಕ್ಕಾಗಿ ನಿಮ್ಮೆಲ್ಲರ ಬಾಳು ಇವತ್ತು ಪರಮ ಪಾವನವಾಗಿದೆ. ಜಗದ್ಗುರು ಮಹಾಸನಿಗಳ ಸಾನ್ನಿಧ್ಯದಲ್ಲಿ ನೀವು ವಿವಾಹಕ್ಕೆ ಒಳಗಾಗಿದ್ದೀರಿ. ಈ ನಾಡಿನ ಜನಪ್ರಿಯ ಶಾಸಕರು ಹಾಗೂ ಈ ಕ್ಷೇತ್ರದ ಶಾಸಕರು, ಬಿಜೆಪಿಯ ರಾಜ್ಯಾಧ್ಯಕ್ಷರು ಆಗಿರುವಂತಹ BY ವಿಜೇಂದ್ರ ಅವರು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಶ್ರೀಮಠದ ಪರವಾಗಿ, ಸದ್ಭಕ್ತರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೂಡ ನಾನು ಕೋರ್ತಾ ಇದ್ದೇನೆ. ಬಹುಶಃ ಮಠ ಮಂದಿರಗಳಿಗೆ ಒಂದು ನಿಯಮಬದ್ಧವಾಗಿ ಗೌರವ ದೊರಕಿದ್ದು, ಸರ್ಕಾರದ ಅಧಿಕೃತ ಗೌರವ ದೊರಕಲಿಕ್ಕೆ ಚಾಲು ಆಗಿದ್ದು ಈ ನಾಡು ಕಂಡಂತಹ ಮುತ್ಸದ್ದಿ ರಾಜಕಾರಣಿ BS ಯಡಿಯೂರಪ್ಪನವರಿಂದ. ಅಂತಹ ಯಡಿಯೂರಪ್ಪನವರ ಪುತ್ರರತ್ನರಾಗಿ ಈ ಕ್ಷೇತ್ರವನ್ನು ಪ್ರತಿನಿಧಿಸೋದ್ರ ಜೊತೆಗೆ ನಮ್ಮ ಸಮಾಜದ ಮುಂದಿನ ಭವಿಷ್ಯದ ನಾಯಕರಾಗಿರುವಂತಹ ವಿಜೇಂದ್ರ ಅವರು ಜಗದ್ಗುರು ಉಭಯ ಜಗದ್ಗುರುಗಳಿಗೆ ತಮ್ಮ ಗೌರವವನ್ನು ಸಮರ್ಪಿಸುತ್ತಿದ್ದರು. ಅವರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತೇನೆ. ಮೇಲಾಗಿ ಪಂಚಪೀಠಗಳು ದೇಶದ ಉದ್ದಗಲಕ್ಕೂ ಇದ್ದು ಯಾವುದೇ ಜಾತಿ, ಮತ, ಪಂಥ, ಪ್ರದೇಶ, ಭಾಷೆ ಅನ್ನುವ ಭೇದ ಇರದೆ ಎಲ್ಲ ನಾಡಿನ ಜನತೆಗೆ, ಎಲ್ಲ ದೇಶದ ಜನತೆಗೆ, ಜಗತ್ತಿನ ಜನತೆಗೆ ಆಶೀರ್ವಾದವನ್ನು ಮಾಡೋದ್ರ ಮೂಲಕ ಈ ನಾಡಿಗೆ ಒಂದು ಸಮೃದ್ಧತೆಯನ್ನು ತಂದುಕೊಟ್ಟಿದ್ದಾರೆ. ನೋಡಿ,
ಈಗ 15 ದಿನ ಕಾಶಿ ಜಗದ್ಗುರುಗಳ ಒಂದು ಧರ್ಮಯಾತ್ರೆ ಅದು ತಮಿಳುನಾಡು ಪ್ರಾಂತ್ಯದಲ್ಲಿ ಸಂಚರಿಸ್ಕೊಂಡು ಬಂತು. ತಮಿಳುನಾಡಿನಲ್ಲಿ ಅವರಿಗೆ ಭಾಷೆ, ನಮ್ಮ ಭಾಷೆ ಅವ್ರಿಗೆ ಬರಲ್ಲ, ಅವ್ರ ಭಾಷೆ. ಮಹಾಸನ್ನಿಧಿಯವ್ರಿಗೆ ಒಂದು ಅಕ್ಷರವೂ ತಮಿಳು ಬರಲ್ಲ. ಆದರೂ ಒಂದು 15 ದಿನಗಳ ಕಾಲ ಈ ಧರ್ಮಯಾತ್ರೆ ಮಾಡಿದ್ರಲ್ಲ, ಈ ರಾಷ್ಟ್ರೀಯ ಪೀಠಗಳಿಗೆ ಯಾವ ಎಲ್ಲೇ ಇಲ್ಲ, ಸೀಮೆ ಇಲ್ಲ. ಅದನ್ನು ಮೀರಿ ಲೋಕದ ಕಲ್ಯಾಣಕ್ಕಾಗಿ ಕೆಲಸ ಮಾಡುವಂತಹ ಅದ್ಭುತವಾದಂತಹ ಪೀಠಗಳು ಅವು ಜಗದ್ಗುರು ಪಂಚಪೀಠಗಳು. ಅಂತಹ ಪಂಚಪೀಠಗಳನ್ನು ಪಂಚ ಪ್ರಾಣಗಳಂತೆ ಪೂಜಿಸುವುದರ ಜೊತೆಗೆ ಒಂದು ಘಟನೆಯನ್ನು ಹೇಳ್ತೀನಿ ನಾನು. ನಮಗೆಲ್ಲ ದಿಂಡದಳ್ಳಿ ಸ್ವಾಮಿಗಳ ಪರಿಚಯ ಅಥವಾ ದಿಂಡದಳ್ಳಿ ಸ್ವಾಮಿಗಳ ದರ್ಶನ ಭಾಗ್ಯ ಸಿಕ್ಕಿದ್ದು ನಮ್ಮ ತಾಯಿಯವ್ರ ತವ್ರ ಮನೆಯಿಂದ. ನಮ್ಮ ಮಾವರು ಬ್ರಹ್ಮೇಶ್ವರ ಚಂದ್ರಸತ್ಗೌಡ್ರು, ಅವರ ಮನೆಗೆ ಉಜ್ಜಯಿನಿ ಜಗದ್ಗುರು ಲಿಂಗೈಕ್ಯ ಮರಳುಸಿದ್ದರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಬಂದಿದ್ದರು. ಬ್ರಹ್ಮೇಶ್ವರ ವೀರಭದ್ರ ದೇವಸ್ಥಾನದೊಳಗೆ ಸಾಮೂಹಿಕ ಶಿವದೀಕ್ಷಾ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅಜ್ಜನ ನೇತೃತ್ವದಲ್ಲಿ ಒಂದು ಘಟನೆ ನಡೆಯುತ್ತೆ. ಮಹಾಸನ್ನಿಧಿಯವರು ಕಾರ್ಯಕ್ರಮದ ಒತ್ತಡದಿಂದ ಈ ಕಾರ್ಯಕ್ರಮಕ್ಕೆ ಬರೋದು ಸ್ವಲ್ಪ ಏನೋ ತಲೆ ಕೆಳಗಾಯಿತು, ಮೇಲೆ ಕೆಳಗಾಯಿತು. ಸೊಲ್ಲಾಪುರದಲ್ಲಿದ್ದರು ಮಹಾಸನ್ನಿಧಿಯವರು. ಬರೋದು ಅವಾಗೆಲ್ಲ ಮೊಬೈಲ್ ಏನಿರಲಿಲ್ಲ, ಬೇರೆ ಯಾವುದೋ ಲ್ಯಾಂಡ್ಲೈನ್ ನಂಬರು ಈ ಥರದ್ದೆಲ್ಲ ವ್ಯವಸ್ಥೆ ಇತ್ತು. ಬೇರೆ ಯಾವುದೋ ಮೂಲಕ ಇಲ್ಲ ಬರೋದು ಕಷ್ಟ ಆಯಿತು, ಆಗತ್ತೆ ಅನ್ನೋ ವಿಚಾರ ದಿಂಡದಳ್ಳಿಯ ಶಿವಾನಂದ ಶಿವಾಚಾರ್ಯ ಗೊತ್ತಾಯಿತು. ಇದೇ ಮಠದ ಸ್ವರೂಪ ಬದಲಾಗಿದೆ, ಆದರೆ ಆ ಶಕ್ತಿ ಇವತ್ತು ಏನು ಮರಳುಸಿದ್ದರ ಸನ್ನಿಧಿ ಇದೆಯಲ್ಲ, ಅದೇ ಸನ್ನಿಧಿಯಲ್ಲಿ ಅವ್ರ ಅಕ್ಕವರಿದ್ರು, ಮಾದೇವಕ್ಕ ಅಂತ. ಮಾದೇವಕ್ಕ ಒಂದು ಇಡೀ ಮಂಡಕ್ಕಿ ಮಾಡು ಅಂತ ಹೇಳಿ ಅಲ್ಲೇ ನಿಂತ ಬೇರಿಕೆನೆ ಅಲ್ಲಿ ಏನು ನೀರು ಬರ್ತಿತ್ತಲ್ಲ, ತಣ್ಣೀರು ಹಾಕ್ಕೊಂಡು ಮರಳಿಸಿದ್ರು ಮುಂದೆ ಕೂತು. ಬರಂಗಿಲ್ಲ ಅಂತಲೇ ಸನ್ನಿಧಿಯವರು, ಅದು ಹೆಂಗೆ ಬರಂಗಿಲ್ಲ ನೋಡ್ತೀನಿ ನಾನು ಅಂತ ಕೂತರು. ಅನುಷ್ಠಾನ ಕೂತರು. ಅಲ್ಲಿ ಸೊಲ್ಲಾಪುರದಲ್ಲಿ ಉಜ್ಜಯಿನಿ ಜಗದ್ಗುರುಗಳ ಹೋಗುವಂಥ ವಾಹನಕ್ಕೆ ಒಂದು ಸಣ್ಣ ಅಡಚಣೆ ಆಯಿತು. ಆ ಅಡಚಣೆ ಆದ ಕೂಡ ಮರಳಿಸಿದ್ದರ ಇದನ್ನ ಸ್ವತಃ ಸನ್ನಿಧಿಯವರು ಆಶೀರ್ವಚನದಲ್ಲಿ ಹೇಳಿದಂಥ ಮಾತಿದು ಬ್ರಹ್ಮೇಶ್ವರದ ಕಲ್ಯಾಣ ಮಠದೊಳಗೆ. ಸ್ವತಃ ಆ ಸಣ್ಣ ಒಂದು ಅಡಚಣೆಯಿಂದ ಇಮ್ಮಿಡಿಯೇಟ್ ಮರಳಿಸಿದ್ದ ಜಗದ್ಗುರುಗಳು ಗಾಡಿ ಹಿಂದೆ ತಗೋಪ್ಪ ಅಂದ್ರಂತ, ವಾಪಸ್ ತಿರುಗಿಸಂದ್ರು. ಅಲ್ಲಿಂದ ಪೀಠಕ್ಕೂ ದಯಮಾಡ್ತಿಲ್ಲ, ಸೀದಾ ಅಲ್ಲಿಂದ ಬಂದು ದಿಂಡದಳ್ಳಿ ಮಠದ ಮುಂದೆ ಉಜ್ಜಯಿನಿ ಜಗದ್ಗುರುಗಳ ಕಾಂಟೇಶ ಕಾರ್ ಬಂದು ನಿಂತಿತ್ತು. ಅವಾಗಿದ್ರು ಕಣ್ಬಿಟ್ಟು ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಎದ್ದು ಅಲ್ಲಿ ಅಜ್ಜನ ಕರ್ಕೊಂಬರಕ್ಕೆ ಇನ್ನೊಂದು ಅವಾಗೇನು ಬಸ್ಸಲ್ಲೇ ಓಡಾಡಿದ್ದು, ಗಾಡಿಯಲ್ಲೇ ಓಡಾಡಿದ್ದು, ನಡೆದೇ ಓಡಾಡಿದ್ದು. ಅವರು ಒಂದು ಫೋನ್ ಇರಲಿಲ್ಲ. ಯಾರೋ ಒಬ್ರು ಭಕ್ತರು ಅಂದ್ರೆ ಬ್ರಹ್ಮೇಶ್ವರದಲ್ಲಿ ಬುದ್ಧಿ ಒಂದು ಭಕ್ತರ ಸಂಪರ್ಕಕ್ಕೆ ಅವಶ್ಯಕತೆ ಬೇಕಾಗತ್ತೆ, ಒಂದು ಲ್ಯಾಂಡ್ಲೈನ್ ಫೋನ್ ಹಾಕೋಣ. ಸುಮ್ಮನೆ ಅದು ನಾವು ಶಿವಪೂಜೆ ಮಾಡ್ಕೊಂಡು ಕುಂದ್ರಣ, ಅದು ಕಣಿ ಅನ್ನೋಣ. ಇವೆಲ್ಲ ನಮಗೆ ಬೇಡ, ಹಚ್ಚಬೇಡ. ನಮಗೆ ಕಾರು, ಬೈಕು, ಆಧುನಿಕ ಯಾವ ಉಪಕರಣಗಳನ್ನು ಅವ್ರು ಇರೋವರೆಗೆ ಬಳಸಲಿಲ್ಲ. ಬಂದರು. ಉಜ್ಜಯಿನಿ ಜಗದ್ಗಳು ಬಂದಮೇಲೆ ಸಾಷ್ಟಾಂಗ ಮಾಡಿ ಅವ್ರನ್ನ ಮತ್ತೆ ಸ್ನಾನ ಪೂಜೆ ಮಾಡಿಸಿ ಅವ್ರನ್ನೂ ಕರ್ಕೊಂಡು ಇನ್ನೊಂದು ಶಿವಾನಂದ ಶಿವಾಚಾರ್ಯನ ಕರ್ಕೊಂಡೋಗಿ ಒಂದು ಅಂಬಾಸಿಡರ್ ಕಾರ್ ಬಂದಿತ್ತು ಅಲ್ಲಿಂದ ಬ್ರಹ್ಮೇಶ್ವರದಿಂದ. ಆ ಕಾರ್ನಾಗ ಅವ್ರು ಹತ್ತಿದ್ರು, ಸನ್ನಿಧಿಯವ್ರ ಕಾರ್ ಹಿಂದೆ, ಇವ್ರ ಕಾರ್ ಮುಂದೆ. ಬೆಳಿಗ್ಗೆ 10 ಗಂಟೆಗೆ ಬರಬೇಕಾದ್ರೆ ಸಂಜೆ 5-5:30 ಬ್ರಹ್ಮೇಶ್ವರಕ್ಕೆ ಬಂದರು. ಸಾಮೂಹಿಕ ಶಿವದೀಕ್ಷೆ ಆಯಿತು. ಒಂದು 1000 ಜನ ಅಲ್ಲಿನ ದೀಕ್ಷೆಯನ್ನು ತಗೊಂಡ್ರು. ಭಾಳಷ್ಟು ಜನ ಅಲ್ಲಿ ಅವತ್ತು ದೀಕ್ಷೆ ತಗೊಂಡ್ರು, ಎಲ್ಲರೂ ಇವತ್ತಿಗೂ ತಗೊಂಡ್ರು. ಎಲ್ಲ ಆಯಿತು. ಭಕ್ತರಿಗೆ ನೀವೀಗೇನು ಹೇಳಿದ್ರಲ್ಲ, ಎಷ್ಟು ಹೇಳಿದ್ರು ನಮ್ಮ ಅಜ್ಜನ ನಮಸ್ಕಾರ ಮಾಡಿದ್ರೆ ನನಗೆ ಸಮಾಧಾನ. ಅದೇ ಒಂದು ಭಕ್ತಿ ಸ್ವಭಾವದಲ್ಲಿ ಎಲ್ಲರೂ ನಮಸ್ಕಾರ ಮಾಡ್ತಿದ್ರು. ಜಗದೊಳಿದಾರಲ್ಲ ಅಲ್ಲಿ ಮಾಡೋ ಹೇಳ್ತಾನೆ ಇದ್ರು, ಕೇಳಲಿಲ್ಲ. ಅವಾಗ ಒಂದು ಶಬ್ದ ಹೇಳಿದ್ರು, DC ಬಂದಾನೆ ಅಂದ್ರೆ ಅಲ್ಲಿ ತಹಶೀಲ್ದಾರಿಗೆ ಹೇಳಲಿ ಕೆಲಸ, ಜಗದೊಳಗೆ ಬಂದಾರಲ್ಲ ಮಾಡೋನಿ ನಮಸ್ಕಾರ ನಡಿ ಅಂತೇಳಿ ಬೈದ್ರು ಭಕ್ತರಿಗೆ. ಯಾಕೆ ಗೊತ್ತಾಯ್ತು. ಅದನ್ನೇ ಹೇಳ್ತೀನಿ. ಇದು ಹೋಗಿದ್ದು ಅದೇ ಕಾರಣಕ್ಕೆ. ಅಂತ ಸೂಚನೆ ಅರ್ಥ ಆಯ್ತು. ಅಜ್ಜನ ಸೂಚನೆ ಇದೆ, ಸಾಕು ನಿನ್ನ ಭಾಷಣ ಅಂತ ಹೇಳಿದ ಅಜ್ಜ. ನಾನು ನಿಲ್ಲಿಸ್ತಾ ಇದ್ದೀನಿ ಖಂಡಿತವಾಗಿ. ಒಂದೇ ಮಾತು ಹೇಳ್ತೀನಿ,
ಗುರುವಿನಿಂದ ಆಶೀರ್ವಾದವನ್ನು ಪಡೆಯುವ ಕಾಲಕ್ಕೆ ಒಂದು ಪದ ಬಳಸ್ತೀವಿ, ಪಾರಿಭಾಷಿಕ ಪದ. ವೀರಶೈವರಲ್ಲಿ ಇರ್ತಕ್ಕಂಥ ಒಂದು ಪಾರಿಭಾಷಿಕ ಪದ ಏನಂದರೆ ಹಸ್ತಮಸ್ತಕ ಸಂಯೋಗ ಅಂತ. ಗುರುವಿನ ಹಸ್ತ ಶಿಷ್ಯನ ಮಸ್ತಕದ ಮೇಲೆ ಇಟ್ಟು ಆಶೀರ್ವಾದ ಮಾಡೋದು ಇದು ಹಸ್ತಮಸ್ತಕ ಸಂಯೋಗ ಅಂತ. ಈ ಹಸ್ತಮಸ್ತಕ ಸಂಯೋಗದ ಕಲ್ಪನೆಯನ್ನು ನಿರಂತರವಾಗಿ ಉಳಿಸಿದಂತಹ ಕೀರ್ತಿ ಶಿವಾನಂದ ಶಿವಾಚಾರ್ಯ ಸಲ್ಲತ್ತೆ. ಪ್ರತಿ ವರ್ಷ ಜಾತ್ರೆ ಒಳಗೆ ನಿಮ್ಮೆಲ್ಲರ ತಲೆಗೆ ಏನು ಎಣ್ಣೆ ಹಾಕ್ತಾರಲ್ಲ, ಇದು ಏನಕ್ಕೆ ಅಂತಂದರೆ ಗುರುವಿನ ಹಸ್ತ ನಿಮ್ಮ ಮಸ್ತಕಕ್ಕೆ ತಾಕಬೇಕು. ಈ ಥರವಾದಂಥ ಸರಳವಾದ ಆಚರಣೆಗಳ ಮೂಲಕ ಮಹಾ ಒಂದು ಕ್ರಾಂತಿಯನ್ನು ಮಾಡಿದಂಥವ್ರು ಶಿವಾನಂದ ಶಿವಾಚಾರ್ಯರು. ಅಂಥವರ ಈ ದಿವ್ಯ ಸನ್ನಿಧಾನದಲ್ಲಿ ನಿಂತು 4 ತೊದಲು ನುಡಿಗಳನ್ನು ಹೇಳಲಿಕ್ಕೆ ಪರಮ ಪೂಜ್ಯರ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೂ ಕೂಡ ಭಕ್ತಿಯನ್ನು ವಂದಿಸಿ ನನ್ನ ಈ ಮಾತುಗಳನ್ನು ಉಭಯ ಜಗದ್ಗುರುಗಳ ದೇವಚರಣಕ್ಕೆ ಸಮರ್ಪಣೆ ಮಾಡ್ತೀನಿ. ಶುಭ.